ಉದ್ಯೋಗ ಅಂತ ತಗೊಂಡ್ರೆ ಸರ್ ಎಲ್ರಿಗೂ ಗೌರ್ಮೆಂಟ್ ಜಾಬೇ ಬೇಕು ಅಂತ ಹೇಳ್ತಾರೆ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಯಾರು ಹೋಗಿಲ್ಲ, ಗೌರ್ಮೆಂಟ್ ಸ್ಕೂಲ್ಗೆ ಯಾರು ಕಳಿಸಲ್ಲ, ಗೌರ್ಮೆಂಟ್ ಜಾಬ್ ಮಾತ್ರ ಬೇಕು. ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಸೆಕ್ಯೂರಿಟಿ ಇರುತ್ತೆ ಅಂತ. ಗೌರ್ಮೆಂಟ್ ಜಾಬ್ಗೆ ಬುದ್ಧಿವಂತಿಕೆ ಇಂಪಾರ್ಟೆಂಟ್ ಆಗುತ್ತೆ ಸರ್ ಅಥವಾ ಹಣ ಇಂಪಾರ್ಟೆಂಟ್ ಆಗುತ್ತೆ? ಬುದ್ಧಿವಂತಿಕೆ ಆಬ್ವಿಯಸ್ಲಿ ಇಂಪಾರ್ಟೆಂಟ್ ಇದೆ. ಅದ್ರ ಜೊತೆಗೆ ನಾವು ಇವಾಗ ನೋಡೋಕೆ ಹೋದ್ರೆ PSI ಹಗರಣಗಳಾಗ್ತಲ್ಲ, ಇದನ್ನೆಲ್ಲ ನೋಡಿದಾಗ ಅಷ್ಟೆಲ್ಲ ಓದಿಯೂ ಕೂಡ ದುಡ್ಡು ಕೊಡ್ಬೇಕಾ? ಈಸ್ ಎ ಕ್ವಶನ್ ಮಾರ್ಕ್. ಉದ್ಯೋಗ ಅಂತ ತಗೊಂಡ್ರೆ ಸರ್ ಎಲ್ರಿಗೂ ಗೌರ್ಮೆಂಟ್ ಜಾಬೇ ಬೇಕು ಅಂತ ಹೇಳ್ತಾರೆ. ಆದ್ರೆ ನಾನು ಅಬ್ಸರ್ವ್ ಅಂದ್ರೆ ಎಲ್ರೂ ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂದ್ರೆ ಗೌರ್ಮೆಂಟ್ ಜಾಬ್ಗೆ ಬುದ್ಧಿವಂತಿಕೆ ಇಂಪಾರ್ಟೆಂಟ್ ಆಗುತ್ತೆ ಸರ್ ಅಥವಾ ಹಣ ಇಂಪಾರ್ಟೆಂಟ್ ಆಗುತ್ತಾ? ಇವಾಗಿನ ಪರಿಸ್ಥಿತಿಗೆ ನಾನೇನು ಪ್ರಾಕ್ಟಿಕಲಿ ನೋಡಿದ್ದೀನಿ ಅದು ಹೇಳ್ತೀನಿ. ಬುದ್ಧಿವಂತಿಕೆ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನೀವು ಒಂದು 3000 ಓಪನಿಂಗ್ಸ್ ಇದೆ ಅಂತಂದ್ರೆ ಓವರ್ 2 lakh ಅಪ್ಲಿಕೇಶನ್ಸ್ ಬರ್ತಿದೆ. ಸೊ ಬುದ್ಧಿವಂತಿಕೆ ಆಬ್ವಿಯಸ್ಲಿ ಇಂಪಾರ್ಟೆಂಟ್ ಇದೆ. ಅದ್ರ ಜೊತೆಗೆ ನಾವು ಇವಾಗ ನೋಡಕ್ ಹೋದ್ರೆ PSI ಹಗರಣಗಳಾಗ್ತಲ್ಲ ರೀಸೆಂಟ್ ಆಗಿ, ಇದನ್ನೆಲ್ಲ ನೋಡಿದಾಗ ಅಷ್ಟೆಲ್ಲ ಓದಿಯೂ ಕೂಡ ದುಡ್ಡು ಕೊಡ್ಬೇಕಾ? ಈಸ್ ಎ ಕ್ವಶನ್ ಮಾರ್ಕ್. ಅಂಡ್ ನಾವು ಬೇರೆ ಕೆಲಸಗಳೆಲ್ಲ ನೀವು ಕೆಲಸ ಮಾಡ್ತಿದೀವಿ ಅಂತ ಹೇಳ್ತೀವಿ, ಬಟ್ ಸರ್ಕಾರಿದು ಬಂದು ಸರ್ಕಾರಿ ಸೇವೆ ಅಂತ ಹೇಳ್ತೀವಿ. ದೇರ್ ಇಸ್ ಎ ಲಾಟ್ ಆಫ್ ಡಿಫ್ರೆನ್ಸ್. ಸರ್ಕಾರಿ ಸೇವೆಗೆ ಅದರದೇ ಆದಂತಹ ಮಹತ್ವ ಇರುತ್ತೆ, ಅದರದೇ ಆದಂತಹ ಮನೋಭಾವನೆ ಬರಬೇಕು, ಅದೆಲ್ಲ ಇರಬೇಕು. ಬಟ್ ನಾನೇನೋ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಯಾರು ಹೋಗಿಲ್ಲ, ಗೌರ್ಮೆಂಟ್ ಸ್ಕೂಲ್ಗೆ ಯಾರು ಕಳಿಸಲ್ಲ, ಗೌರ್ಮೆಂಟ್ ಜಾಬ್ ಮಾತ್ರ ಬೇಕು. ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಸೆಕ್ಯೂರಿಟಿ ಇರುತ್ತೆ ಅಂತ. ಆ ಸೆಕ್ಯೂರಿಟಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಬೇಕು. ಬಟ್ ಇವಾಗಿನ ಕಾಲದಲ್ಲಿ ಸೆಕ್ಯೂರಿಟಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಂಡು ತುಂಬಾ ರೇರ್. ಅದನ್ನೇ ಒಂಥರ ಬ್ರಿಟಿಷ್ನವ್ರು ಏನ್ ದರ್ಪ ತೋರಿಸ್ತಾ ಇದ್ರು ಆ ತರ ಮಾಡ್ತಾ ಹೋಗ್ತಿದ್ದಾರೆ. ಇವಾಗ ಅವ್ರು ಇಷ್ಟ ಬಂದ ಟೈಮ್ ಬರ್ತಾರೆ, ಅವ್ರು ಇಷ್ಟ ಬಂದ ಟೈಮ್ಗೆ ಲಂಚ್ಗೆ ಹೋಗ್ತಾರೆ. ಅವ್ರು ಹೇಳಿದ್ರೆ ಅದ್ ಸರಿ, ಅವ್ರ ತಪ್ಪು ಅಂದ್ರೆ ಅದ್ ತಪ್ಪು. ಇವನ್ ದೋ ಇಟ್ಸ್ ಲೀಗಲಿ ಕರೆಕ್ಟ್. ಅವ್ರು ಹೇಳಿದ್ರೆ ಅದ್ ಸರಿ, ಅವ್ರು ಹೇಳಿದ್ರೆ ಅದ್ ತಪ್ಪು. ಈ ತರ ಆಗ್ಬಿಟ್ಟಿದೆ. ಸೊ ಇದನ್ನ ನಾನು ರಾಜಕಾರಣಿ ವಿಚಾರ ಬಂದಾಗ ನಾನು ಕೇಳುವಂಥದ್ದು, ನಮ್ಮ ರಾಜ್ಯ ಅಥವಾ ದೇಶದ ರಾಜಕೀಯ ಅನ್ನುವಂಥದ್ದು ಯಾವಾಗ್ಲೂ ನಮ್ದು ಒಂದು ಮಾತಿದೆ. ಯಾಕಂದ್ರೆ ನಮ್ದು ಪ್ರಜಾಪ್ರಭುತ್ವ ರಾಷ್ಟ್ರ. ಯಾವಾಗ್ಲೂ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಂದಲೇ ಇರುವಂತದ್ದು ಒಂದು ಏನು ರಾಜಕೀಯ ಇರ್ಬೋದು ಅಥವಾ ಮೇಲ್ಗಡೆ ಏನು ಸ್ಥಾನಕ್ಕೆ ಬರ್ತಾರೆ ಅವ್ರು ಎಲ್ಲರೂ ಕೂಡ ಪ್ರಜೆಗಳಿಂದನೇ ಬರೋದು, ಅವ್ರಿಗೋಸ್ಕರನೇ ಕೆಲಸ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ. ಆದ್ರೆ ಪ್ರೆಸೆಂಟ್ ಇರುವಂತದ್ದು ಒಂದು ಸೀರೆ ಆಸೆಗೋ, ಒಂದು ಕುಕ್ಕರ್ ಆಸೆಗೋ, ಒಂದು ಹಣದ ಆಸೆಗೋ ಓಟ್ಗಳನ್ನ ಮಾರಾಟ ಮಾಡ್ತಿರ್ತಾರೆ. ಅದೇ ಜನ ಓಟ್ ಹಾಕಿ ನಿಲ್ಸಿರ್ತಾರೆ. ಅವನಿಂದ ಇವ್ರು ಬಯಸಿದಂಥದ್ದು ಏನೋ ಸಿಗ್ಲಿಲ್ಲ ಅಥವಾ ಇವನ ಮಗ ಉದ್ಯೋಗ ಇಲ್ಲದೆ ಮನೇಲಿ ಕೂತಾಗ ಅವನಿಗೆ ಹಿಡಿಶಪ್ಪ ಆಗ್ತಾರೆ, ಮತ್ತೆ ಅವನನ್ನೇ ಗೆಲ್ಲಿಸ್ತಾರೆ ಮತ್ತೆ ನೆಕ್ಸ್ಟ್ ವರ್ಷನ್. ಇಂಥದ್ದು ಒಂದು ಸಿಚುವೇಶನ್ಗೆ ಏನಂತೀರಾ ಸರ್ ಸಮಾಜದಲ್ಲಿ ಆಗ್ತಿರೋದಕ್ಕೆ? ಪ್ರಜಾಪ್ರಭುತ್ವ ನಾವು ನೋಡಿರೋ ಹಾಗೆ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಟ್ರೈ ಮಾಡಿದ್ರು ಅಂತ. ದೆನ್ ಅದರಿಂದ ಹೋದ್ರೆ ನಾವು ಅರಿಸ್ಟಾಟಲ್, ಪ್ಲೇಟೋ ಅವ್ರದೆಲ್ಲ ಇತಿಹಾಸ ಬರುತ್ತೆ. ನಮ್ಮ ಪ್ರಜಾಪ್ರಭುತ್ವ ಸಕ್ಸಸ್ ಆಗಬೇಕು ಅಂತಂದ್ರೆ ದ ಫಸ್ಟ್ ಥಿಂಗ್ ಈಸ್ ಎಲ್ಲ ರೈತರು, ಎಲ್ಲ ನಾಗರಿಕರು ಸ್ವಾಭಿಮಾನದಿಂದ ಇರಬೇಕು. ಸ್ವಾಭಿಮಾನದಿಂದ ಇರಬೇಕು ಅಂತಂದ್ರೆ ದೇ ಶುಡ್ ಬಿ ಅರ್ನಿಂಗ್ ಎನಫ್ ಟು ಮ್ಯಾನೇಜ್ ದರ್ ಫ್ಯಾಮಿಲಿ. ಜನಗಳು ದುಡ್ಡಿ ವಿಚಾರದಲ್ಲಿ ಸ್ವಾವಲಂಬಿಗಳಾಗ್ತಾರೆ, ಆವಾಗ ಪ್ರಜಾಪ್ರಭುತ್ವ ವರ್ಕ್ ಆಗುತ್ತೆ. ಇಲ್ಲ ಅಂದ್ರೆ ವರ್ಕ್ ಆಗಲ್ಲ. ಸೊ ಇವಾಗ ಯಾವ ಪರಿಸ್ಥಿತಿ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಕರಿಕಾಗೆ ಇದೆ ಅಂತಂದ್ರೆ ಸತ್ಯ ಏನು, ಅದು ಕರಿಕಾಗೆ ಅಂತ. ಬಟ್ ಪ್ರಜಾಪ್ರಭುತ್ವ ಯಾವ ಲೆಕ್ಕಕ್ಕೆ ತಗೊಂಡೋಗ್ತಾ ಇದಾರೆ ಅಂದ್ರೆ ಒಂದ್ 10 ಜನ 11 ಜನ ಇದ್ದು 10 ಜನ ಅದು ಬಿಳಿಕಾಗೆ ಅಂದ್ರೆ 11ನೇವನು ಅದು ಬಿಳಿಕಾಗೆ ಅಂತ ಒಪ್ಕೋಬೇಕು. ಈ ತರ ಪರಿಸ್ಥಿತಿಗೆ ಹೋಗ್ತಿದೆ. ನೋಬಡಿ ಇಸ್ ಥಿಂಕಿಂಗ್. ನೀವು ಬೇರೆ ಬೇರೆ ದೇಶದ ಪೊಲಿಟಿಷಿಯನ್ಸ್ ಎಲ್ಲ ನೋಡ್ತಾ ಹೋದ್ರೆ ಚೀನಾದವರು 100 years ಮ್ಯಾರಥಾನ್ ಅಂತ ಹೇಳಿ 1940 ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾರೆ. ದೇ ಬಿಲ್ಡ್ ದೇರ್ ಕಂಟ್ರಿ ಸೋ ಲಾಂಗ್. ನಾವೇನ್ ಮಾಡಿದೀವಿ? ನಾವು ನೆಕ್ಸ್ಟ್ ZPTP ಎಲೆಕ್ಷನ್ ಗೆಲ್ತೀವ, ಅದಕ್ಕೆ ಏನ್ ಮಾಡ್ಬೇಕು, ಅದಕ್ಕೆ ಎಷ್ಟು ದುಡ್ಡು ಕೊಡ್ಬೇಕು, ಅದಕ್ಕೆ ಸೀರೆ ಕೊಡ್ತೀವಿ, ವಾಟ್ ಎವರ್ ಇಟ್ ಈಸ್. ಅಂದ್ರೆ ನಾವು ಅವತ್ತು ನೋಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಈ ತರ ನಾವು ಕಂಟ್ರಿ ನಡ್ಸಕ್ ಆಗಲ್ಲ. ಮೇ ಬಿ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಮೇ ಬಿ ಇವಾಗ ಜನಗಳು ಎಚ್ಚೆತ್ಕೊಳ್ತಾ ಇದಾರೆ. ಸೊ ಮೇ ಬಿ ವಿ ಮೇ ಎಕ್ಸ್ಪೆಕ್ಟ್ ಚೇಂಜ್ ಸೂನ್ ಅಂತ. ಚೀನದ ಬಗ್ಗೆ ಬಂದಾಗ ಒಂದು ಪ್ರಶ್ನೆ ಮೂಡ್ತು ನನ್ಗೆ. ಒಂದು ಒಳ್ಳೆ ಸರ್ವಾಧಿಕಾರ ಒಳ್ಳೇದನ್ಸುತ್ತಾ ಸರ್ ಅಥವಾ ಒಂದು ಕೆಟ್ಟ ಪ್ರಜಾಪ್ರಭುತ್ವ ಒಳ್ಳೇದನ್ಸುತ್ತಾ? ಪ್ರಜಾಪ್ರಭುತ್ವ, ಸರ್ವಾಧಿಕಾರ, ನಾವು ಇತಿಹಾಸನ ಅನಲೈಸ್ ಮಾಡಿದ್ರೆ ಇಟ್ಸ್ ಎ ಸೈಕಲ್, ಒಂದು ರೊಟೇಷನ್. ಫಸ್ಟ್ ಪ್ರಜಾಪ್ರಭುತ್ವ ಇರುತ್ತೆ, ಲೇಟರ್ ಆನ್ ಅದರಲ್ಲಿರೋರೆಲ್ಲ ಅದು ತುಂಬಾ ಕೆಟ್ಟ ಪ್ರಜಾಪ್ರಭುತ್ವ ಆದ್ರೆ ಲೇಟರ್ ಆನ್ ಡಿಕ್ಟೇಟರ್ಶಿಪ್ ಬರುತ್ತೆ. ದೆನ್ ಅಲ್ಲಿಂದ ಆಲಿಗಾರ್ಕ್ ಅಂತ ಹೇಳ್ತೀವಿ, ಅಂದ್ರೆ
ಸ್ವಲ್ಪ ಫ್ಯಾಕ್ಷನ್ ಇರೋರು ಅವರವರು ರೂಲ್ ಮಾಡೋ ತರ ಹೋಗ್ತದೆ. ಮತ್ತೆ ಎಗೈನ್ ಅಲ್ಲಿಂದ ಪ್ರಜಾಪ್ರಭುತ್ವ ಬರುತ್ತೆ. ಇದೊಂದು ಸೈಕಲ್. ಎಸ್ ಸರ್, ಹೌದು. ಸೊ ವಿ ಆರ್ ಪಾರ್ಟ್ ಆಫ್ ದ ಸೈಕಲ್. ಸೊ ಕೆಟ್ಟ ಪ್ರಜಾಪ್ರಭುತ್ವ ಇಸ್ ವರ್ಸ್ಟ್ ಆಬ್ವಿಯಸ್ಲಿ, ಅಂಡ್ ಡಿಕ್ಟೇಟರ್ಶಿಪ್ ಅಗೈನ್ ಇಟ್ಸ್ ಎ ಕ್ವಶನಬಲ್, ಬಿಕಾಸ್ ವಿ ಕಾಂಟ್ ಗಿವ್ ಅಪ್ ಅವರ್ ರೈಟ್ಸ್ ಟು ಸಮ್ವನ್. ಯಾರೋ ಒಬ್ಬ ನಂಬಿಟ್ಟು ನಮ್ಮ ಹಕ್ಕುಗಳನ್ನೆಲ್ಲ ಅವ್ನು ಕೊಡೋದಕ್ಕೂ ಆಗಲ್ಲ. ಸೊ ಪ್ರಾಬ್ಲಿ ನಾಯಕರುಗಳು ಬರ್ತಾರೆ, ಎಲ್ಲ ಸರಿ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ನಾವು ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸರ್, ಒಂದು ಗಮನಿಸಲೇಬೇಕು, ತಮಾಷೆ ಅನ್ಸಿದ್ರು ಈ ವಿಚಾರ ಹಲವಾರು ಬಾರಿ ನನ್ನ ಗಮನಕ್ಕೂ ಬಂದಿದೆ, ಬಹುಶಃ ಸಮಾಜದಲ್ಲಿರೋ ಎಲ್ಲರ ಗಮನಕ್ಕೂ ಬಂದಿದೆ. ಏನಪ್ಪಾ ಅದು ಅಂತಂದ್ರೆ, ಯಾರು ಸ್ಕೂಲು ಕಾಲೇಜ್ಗಳಲ್ಲಿ ಫೇಲ್ ಆಗಿರ್ತಾರೆ ಅವರು ಒಂದು ದೊಡ್ಡ ಎಂಪೈರ್ ಕಟ್ಟಿರ್ತಾರೆ ಅಥವಾ ಬಿಸ್ನೆಸ್ ನ ಕಟ್ಟಿರ್ತಾರೆ. ಯಾರು ಇಂಜಿನಿಯರಿಂಗ್ ಅಲ್ಲಿ ಟಾಪ್ ಬಂದಿರ್ತಾರೆ, ಡಿಗ್ರಿಯಲ್ಲಿ ಟಾಪ್ ಬಂದಿರ್ತಾರೆ, ಅವ್ರು ಯಾವುದೋ ಒಂದು ಪಾನಿಪುರಿ ಮಾಡೋದು ಅಥವಾ ಕ್ಯಾಬ್ ಓಡಿಸೋ ಅಂತದ್ದು ಅಥವಾ ಡೆಲಿವರಿ ವರ್ಕ್ ಮಾಡುವಂತದ್ದು, ಈ ರೀತಿ ಕೆಲಸಗಳನ್ನ ಮಾಡ್ತಾರೆ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ದರ್ ಇಸ್ ಎ ಪಾಯಿಂಟ್. ಅಲ್ಲಿ ಅವರು ನಮ್ಗೆ ಓದಕ್ ಆಗಲ್ಲ ಅಂತ ಗೊತ್ತಾದ ತಕ್ಷಣ ಅವ್ರ ಜೀವನದಲ್ಲಿ ಬೇರೆ ಏನ್ ಮಾಡ್ಬೋದು, ಬೇರೆ ಏನ್ ಬಿಸ್ನೆಸ್ ಮಾಡ್ಬೋದು ಅಂತ ಹೇಳಿ, ಇವಾಗ ಡಿಗ್ರಿಯಿಂದ ಫಾರ್ ಎಕ್ಸಾಂಪಲ್ ಸೆಕೆಂಡ್ PU ದೇ ವಿಲ್ ಗೆಟ್ ಟು ನೋ ದೇ ಕಾಂಟ್, ಓದಕ್ ಆಗಲ್ಲ ನಮ್ಗೆ, ಅದು ಬಂದಿಲ್ಲ ಅಂತ ಅನ್ಕೊಳ್ತಾರೆ. ಸೆಕೆಂಡ್ PU ಏನೋ ನಾರ್ಮಲ್ ಆಗಿ 3 ವರ್ಷ ಡಿಗ್ರಿ ಮಾಡ್ತಾರೆ, ಅದ್ರ ಜೊತೆಗೆ ಏನೋ ಒಂದು ಬಿಸ್ನೆಸ್ ಐಡಿಯಾ ಇಟ್ಕೊಂಡು ಮಾಡ್ತಾರೆ. ಮುಗಿಯೋಷ್ಟರಲ್ಲಿ ಅವ್ರಿಗೆ ಆ ಬಿಸ್ನೆಸ್ ಐಡಿಯಾ ಬಂದ್ಬಿಟ್ಟಿರುತ್ತೆ ಕಂಪ್ಲೀಟ್ ಆಗಿ. ಲೇಟರ್ ಅದನ್ನ ದೊಡ್ಡದಾಗಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ ನಾವು ಓದ್ಕೊಂಡು ಫಾರ್ ಎಕ್ಸಾಂಪಲ್ 2013 ಇಲ್ಲಿ ತನಕ ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸು ಐ ಥಿಂಕ್ KS ಓನ್ಲಿ 2 ಸಲ ಅಷ್ಟೇ ಕನ್ಫರ್ಮ್ ಆಗಿದೆ. ಸೊ ಅವಾಗ್ಲಿಂದ ಕುತ್ಕೊಂಡು ಓದ್ತಿರ್ತಾರಲ್ಲ, ಅವ್ರಿಗೆ ಆನ್ಸರಬಲ್ ಯಾರು ಆಗಿರ್ತಾರೆ? ಅವರೆಲ್ಲ ಹಂಗೆ ಎಲ್ಲ ವೆಯ್ಟ್ ಮಾಡ್ತಾನೆ ಕರೀತಾರೆ ಅನ್ಕೊಂಡೆ 10 years ಹೊಟ್ಟೋಗಿದೆ. ಮುಂದೆ ಏನು ಇಸ್ ಎ ಕ್ವಶನ್ ಮಾರ್ಕ್. ಈ ತರ ವಿಚಾರಗಳಲ್ಲಿ ನಾವು ಗೌರ್ಮೆಂಟ್ ಬ್ಲೇಮ್ ಮಾಡೋಕ್ಕಾಗಲ್ಲ, ಬಿಕಾಸ್ ಗೌರ್ಮೆಂಟ್ ಶುಡ್ ಟೇಕ್ ಕೇರ್ ಆಫ್ ಆಲ್ ದೀಸ್ ಥಿಂಗ್ಸ್. ಓಕೆ, ನಾವು ಯೂತ್ಸ್ ಇದ್ದಾರೆ, ಇವಾಗೇನೋ ಒಂದು 2-3 years ಜಾಸ್ತಿ ಮಾಡಿದೀವಿ ಏಜನ್ನ ಅಂತ ಹೇಳ್ತಿದ್ದಾರೆ ರಿಕ್ವೈರ್ಮೆಂಟ್ಸ್ ಅಲ್ಲಿ. ಬಟ್ ಹಾಗಾದ್ರೆ 2-3 yearsಗೆ ಫ್ರೆಶರ್ಸ್ ಬರ್ತಾರಲ್ಲ, ಅಲ್ಲೂ ಜಾಸ್ತಿ ಆಗುತ್ತಲ್ವಾ ಡಿಮ್ಯಾಂಡ್. ಸೊ ಈ ತರ ಎಲ್ಲ ಇರುತ್ತೆ. ಇದನ್ನೆಲ್ಲ ನೋಡ್ಬಿಟ್ಟು ನಾವು ಯುವ ಶಕ್ತಿ ಏನಿದೆ ಅದನ್ನ ಕರೆಕ್ಟ್ ಆಗಿ ಉಪಯೋಗ ಮಾಡ್ಕೋಬೇಕು. ಅದನ್ನೇ ಕಳೆದ್ಬಿಟ್ರೆ ಇನ್ ಎಕಾನಮಿ, ದೇಶದ ಎಕಾನಮಿ ಎಲ್ಲ ಅದ್ರ ಮೇಲೆ ನಿಂತಿರುತ್ತೆ, ಬಿಕಾಸ್ ದೇ ಆರ್ ದ ಅರ್ನರ್ಸ್. ಸೊ ಈ ತರ ಇರುತ್ತೆ. ಇದನ್ನ ನೋಡ್ಕೊಂಡು ಗೌರ್ಮೆಂಟ್ ಅವರು ಕಾಲ್ ತಗೋಬೇಕು ಅಂತ ಅನ್ಸುತ್ತೆ.